ದಿನ ಸರ್ ನಾಳೆ ಕೊನೆಯ ದಿನ ಚೀಫ್ ಮಿನಿಸ್ಟರ್ ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟರ್ ಉತ್ತರ ಕರ್ನಾಟಕದ ಅನೇಕ ವಿಚಾರ ಏನು ಚರ್ಚೆ ಆಗಿದೆ ಉತ್ತರ ಕೊಡ್ತಾರೆ. ನಾನು ಕೂಡ ಇರಿಗೇಷನ್ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು UKP, ಮಾದಾಯಿ ಮತ್ತು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ನಾನು ಅವಕಾಶ ಸಿಗ್ತದೆ. ಭಾಳ ಸಮಾಧಾನಕರವಾಗಿ ಬಂದಿದೆ. ರೈತರಿಗೆಲ್ಲ ಅನುಕೂಲ ಆಗಿದೆ. ಕಬ್ಬಿನ ಬೆಲೆ, ಮೆಕ್ಕೆಜೋಳದ ಬೆಲೆ ಇವೆಲ್ಲ ಕೇಸ್ಗಳನ್ನೆಲ್ಲ ಬಗೆಹರಿಸಿದ್ದೇವೆ. ಸರ್ಕಾರಕ್ಕೆ ಹೊಣೆ ಆಗ್ತಾ ಇದೆ, ಕಬ್ಬಿನ ಫ್ಯಾಕ್ಟರಿಗೂ ಹೊಣೆ ಆಗ್ತಾ ಇದೆ. ಆದರೂ ರೈತ ಹಿತದೃಷ್ಟಿಯಿಂದ ಕಾಪಾಡಿದ್ದೀವಿ. ಇದನ್ನೆಲ್ಲ ರೈತರು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಥರ ಸರ್ಕಾರ ಯಾವ ರೀತಿ ಜನಪರವಾಗಿ ಇಟ್ಕೊಂಡಿದೆ ಅನ್ನೋದು ಎಲ್ಲ ರೈತರು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಸರ್, ರಾಜ್ಯದ ಖಜಾನೆ ಖಾಲಿ ಮಾಡಿಬಿಟ್ಟು ಹೈಕಮಾಂಡ್ನ ತೃಪ್ತಿಪಡಿಸಿದ್ದಾರೆ ಅಂತ BY ವಿಜೇಂದ್ರ ಅವರು ಕರೆಕ್ಷನ್ ಕೊಡ್ತು ಅಂತ ಹೇಳಿದ್ದಾರೆ. ಅವರಪ್ಪ ಇನ್ನ ವಿಜೇಂದ್ರಂಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ? ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು. ಅಸೆಂಬ್ಲಿಯಲ್ಲಿ ಮಾತಾಡಕ್ಕೆ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿರು ಮಾತಾಡಲಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಚ್ಚಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ಮಾತಾಡ್ತೀವಿ. ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ. ಮಾತಾಡ್ಬೇಕಾದ್ರೆ ಭಾಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಮಾಡ್ಕೊಳ್ಳಿ. ಏನು ಖಜಾನೆ, ಯಾರ ಕಲೆಕ್ಷನ್ನು? ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನು ಮರಿಬಾರದು. ದಿನ ಸರ್ ನಾಳೆ ಕೊನೆಯ ದಿನ ಚೀಫ್ ಮಿನಿಸ್ಟರ್ ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟರ್ ಉತ್ತರ ಕರ್ನಾಟಕದ ಅನೇಕ ವಿಚಾರ ಏನು ಚರ್ಚೆ ಆಗಿದೆ ಉತ್ತರ ಕೊಡ್ತಾರೆ. ನಾನು ಕೂಡ ಇರಿಗೇಷನ್ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು UKP, ಮಾದಾಯಿ ಮತ್ತು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ನಾನು ಅವಕಾಶ ಸಿಗ್ತದೆ. ಭಾಳ ಸಮಾಧಾನಕರವಾಗಿ ಬಂದಿದೆ. ರೈತರಿಗೆಲ್ಲ ಅನುಕೂಲ ಆಗಿದೆ. ಕಬ್ಬಿನ ಬೆಲೆ, ಮೆಕ್ಕೆಜೋಳದ ಬೆಲೆ ಇವೆಲ್ಲ ಕೇಸ್ಗಳನ್ನೆಲ್ಲ ಬಗೆಹರಿಸಿದ್ದೇವೆ. ಸರ್ಕಾರಕ್ಕೆ ಹೊಣೆ ಆಗ್ತಾ ಇದೆ, ಕಬ್ಬಿನ ಫ್ಯಾಕ್ಟರಿಗೂ ಹೊಣೆ ಆಗ್ತಾ ಇದೆ. ಆದರೂ ರೈತ ಹಿತದೃಷ್ಟಿಯಿಂದ ಕಾಪಾಡಿದ್ದೀವಿ. ಇದನ್ನೆಲ್ಲ ರೈತರು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಥರ ಸರ್ಕಾರ ಯಾವ ರೀತಿ ಜನಪರವಾಗಿ ಇಟ್ಕೊಂಡಿದೆ ಅನ್ನೋದು ಎಲ್ಲ ರೈತರು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಸರ್, ರಾಜ್ಯದ ಖಜಾನೆ ಖಾಲಿ ಮಾಡಿಬಿಟ್ಟು ಹೈಕಮಾಂಡ್ನ ತೃಪ್ತಿಪಡಿಸಿದ್ದಾರೆ ಅಂತ BY ವಿಜೇಂದ್ರ ಅವರು ಕರೆಕ್ಷನ್ ಕೊಡ್ತು ಅಂತ ಹೇಳಿದ್ದಾರೆ. ಅವರಪ್ಪ ಇನ್ನ ವಿಜೇಂದ್ರಂಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ? ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು. ಅಸೆಂಬ್ಲಿಯಲ್ಲಿ ಮಾತಾಡಕ್ಕೆ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿರು ಮಾತಾಡಲಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಚ್ಚಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ಮಾತಾಡ್ತೀವಿ. ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ. ಮಾತಾಡ್ಬೇಕಾದ್ರೆ ಭಾಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಮಾಡ್ಕೊಳ್ಳಿ. ಏನು ಖಜಾನೆ, ಯಾರ ಕಲೆಕ್ಷನ್ನು? ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನು ಮರಿಬಾರದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.